ಹಲೋ ಗಾಯ್, ಶುಭೋದಯ. ನನ್ನ ಬೆಳಗಿನ ರೊಟೀನ್ ಬಂದು 6 ಗಂಟೆಯಿಂದಲೇ ಸ್ಟಾರ್ಟ್ ಆಗಿದೆ. ನಾವಿವತ್ತು ತಮಿಳ್ನಾಡಲ್ಲಿರೋ ತಿರುಚೆಂದೂರು ಟೆಂಪಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಮಗು ಎಲ್ಲ ಹೊರಟ್ವಿ. ಒಂದು ವೇ ಹೋಗಬೇಕಾದ್ರೆ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಹೋದ್ವಿ. ನಾವಿರೋ ಪ್ಲೇಸಿಂದ ತಿರುಚೆಂದೂರಿಗೆ ಹೋಗ್ಬೇಕಂತಂದರೆ 5 hours ಆಗುತ್ತೆ. ಆಲ್ಮೋಸ್ಟ್ ನಾವು ರೀಚ್ ಆಗೋತ್ತಿಗೆ 11:30-12 ಆಗಿತ್ತು. ರೀಚ್ ಆದಾಗಲೇ ನಮಗೆ ಗೊತ್ತಾಗಿದ್ದು ಇಲ್ಲಿ ಇಷ್ಟೊಂದು ಬಿಸಿಲಿರುತ್ತೆ ಅಂತ. ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಬಿಸಿಲನ್ನ. ದಯವಿಟ್ಟು ಯಾರಾದರೂ ಹೋಗೋದಾದರೆ ದರ್ಶನಕ್ಕೆ ಮಾರ್ನಿಂಗೇ ಹೋಗಿಬಿಡಿ, ಮಧ್ಯಾಹ್ನ ಹೋದರೆ ಆಗೋದೇ ಇಲ್ಲ. ಯಾರೇ ಆ ದೇವಸ್ಥಾನಕ್ಕೆ ಹೋದ್ರೂ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡೇ ದರ್ಶನಕ್ಕೆ ಹೋಗ್ತಾರಂತೆ. ನಮಗೆ ಅಲ್ಲಿರೋ ಬಿಸಿಲಿಗೆ ತಲೆ ಮೇಲೆ ಹಾಗೆ ನೀರು ಹಾಕ್ಕೊಂಡು ನಾವು ಹೊರಟ್ಬಿಟ್ವಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ನಮಗೆ ದರ್ಶನ ಎಲ್ಲ ಮುಗಿಯೋತ್ತಿಗೆ ನಮಗೊಂದು 4-4:30 ಆಯಿತು. ಅಲ್ಲೇ ಒಳ್ಳೆ ಪ್ರಸಾದನೂ ಸಿಕ್ತು. ತುಂಬ ಊಟ ಮಾಡಿಕೊಂಡು ರಿಟರ್ನ್ ಹೊರಟ್ವಿ. ಅಷ್ಟೆಲ್ಲ ಕಷ್ಟಪಟ್ಟಿದ್ರು ಒಳಗಡೆ ಹೋಗಿ ದರ್ಶನ ಮಾಡಬೇಕಾದ್ರೆ ತುಂಬ ಸಮಾಧಾನ ಆಯಿತು. ಅದ್ರ ಜೊತೆಗೆ ಅಲ್ಲಿ ಎ ಸಿನೂ ಇತ್ತು. ಬೇರೆ ಕಡೆ ಎಲ್ಲೂ ಫ್ಯಾನ್ ಫೆಸಿಲಿಟೀಸ್ ಕೊಟ್ಟಿರಲಿಲ್ಲ ಅವರು. ಅಲ್ಲಿ ಮಾತ್ರ ಎ ಸಿ ಮಾತ್ರ ಇತ್ತು. ದರ್ಶನ ಆಗ ಪ್ಲೇಸಲ್ಲಿ ಮಾತ್ರ ಎ ಸಿ ಇತ್ತು. ತುಂಬ ಖುಷಿಯಾಯಿತು. ಅಲ್ಲಿ ಸ್ವಲ್ಪ ತಂಪಾಗಿ 1-2 ನಿಮಿಷ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೊರಟ್ವಿ. ಅದಾದಮೇಲಿಂದ ಬರೋವಾಗನೇ ವಿಂಡ್ ಮಿಲ್ ಸಿಕ್ತು. ತುಂಬ ಎಲ್ಲರಿಗೂ ವಿಂಡ್ ಮಿಲ್ ಅಂತಂದರೆ ಎಲ್ಲರಿಗೂ ಖುಷಿಯಾಗುತ್ತೆ ನೋಡೋಕ್ಕೆ. 1-2 ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು ಕನ್ಯಾಕುಮಾರಿಗೆ ಹೋಗೋಣ ಅಂತ ಬಂದು ಕನ್ಯಾಕುಮಾರಿಗೂ ಬಂದ್ವಿ. ಅಲ್ಲಿಂದ ನಾನು ಯಾವುದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಟಯರ್ಡ್ ಆಗಿತ್ತು. ನನ್ನ ಹಸ್ಬೆಂಡ್ನ ಕರ್ಕೊಂಡು ನಾನು ರಿಟರ್ನ್ ಬಂದೆ. ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.